ವಾಲ್ಮೀಕಿ ನಿಗಮ ಹಗರಣ ರಾಜೀನಾಮೆ ವಿಚಾರಕ್ಕೆ ಸಚಿವ ತಿರುಗೇಟು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ವಿಚಾರಕ್ಕೆ ಲೋಕೋಪಯೋಗಿ ಸಚಿವರು ತಿರುಗೇಟು ನೀಡಿದ್ದಾರೆ. ಜಮಖಂಡಿಯ ರಮಾ ನಿವಾಸ ಐಬಿಯಲ್ಲಿ ಮಾತನಾಡಿದ ಸಚಿವರು, ಕೇವಲ ಕೇಸ್ ಇದೆ ಎಂಬ ಕಾರಣಕ್ಕೆ ರಾಜೀನಾಮೆ ನೀಡಬೇಕು ಎನ್ನುವುದಾದರೆ ಪ್ರಕರಣ ಎದುರಿಸುತ್ತಿರುವ ಎಲ್ಲ ಸಚಿವರು ರಾಜೀನಾಮೆ ನೀಡಬೇಕಾಗುತ್ತದೆ ಎಂದು ಹೇಳಿದರು. ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಲೋಕಾಯುಕ್ತ ಈಗಾಗಲೇ ಕ್ಲೀನ್ ಚಿಟ್ ನೀಡಿದೆ. ಹೀಗಾಗಿ ಈ ವಿಚಾರವನ್ನು ಕಾನೂನುಬದ್ಧವಾಗಿ ಚರ್ಚಿಸಬೇಕು ಎಂದು ಸಚಿವರು ತಿಳಿಸಿದರು. ಇದೇ ವೇಳೆ ಜಮಖಂಡಿ ಭಾಗದ ರಸ್ತೆ ಸಮಸ್ಯೆಗಳ ಕುರಿತು ಗಮನ ಹರಿಸುವುದಾಗಿ ಹೇಳಿದ ಸಚಿವರು, ತಮ್ಮ ಇಲಾಖೆಯ ವ್ಯಾಪ್ತಿಗೆ ಬರುವ ರಸ್ತೆಗಳ ದುರಸ್ತಿಯನ್ನು ತಕ್ಷಣ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಜವಳಿ ನಿಗಮ ಉಪಾಧ್ಯಕ್ಷ ನಜೀರ್ ಕಂಗ್ನೋಳಿ, ವಕೀಲ ನಿಂಗಪ್ಪ ಗಸ್ತಿ, ಜಮಖಂಡಿ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೋಮಿನ್, ಸಾದಿಕ್ ಬಂಟ್ನೂರ್, ಅಬೂಬಕರ್ ನದಾಬ್, ಇಮ್ರಾನ್ ಮಿಳ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಡ್ತಿದಾರಲ್ಲ ಅದೇನು ಎಲ್ಲ ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟದ್ರಲ್ಲ, ಏನು ಹೊಸದೇನಲ್ಲ. 5 ದಿವಸದಿಂದ ಪ್ರತಿಭಟನೆ ಹೊರಗೂ ಮಾಡ್ತಾರೆ, ಒಳಗೂ ಮಾಡ್ತಿದ್ದಾರೆ. ಅವ್ರು ಏನು ಮಾಡ್ಬೇಕು ಎಲ್ಲನೂ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಪಕ್ಷ ಅವ್ರಿಗೆ ಹೇಳಿದೆ, ನಿಮ್ಮಲ್ಲಿ ಚರ್ಚೆ ಮಾಡಿ ಕಾನೂನುಬದ್ಧವಾಗಿ ಅಲ್ಲಿ ನೀವು ಹೇಳಿ, ಹಂಗೆ ಸುಮ್ಮನೆ ಹೇಳೋದಲ್ಲ. ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟ ಮ್ಯಾಗ ಅವಕಾಶ ಕೊಡ್ತಾರೆ. ಅದಾದ್ರೆ ಅಲ್ಲೊಂದೇನರ ಇತ್ಯರ್ಥ ಮಾಡಲಿಕ್ಕೆ ಅನುಕೂಲ ಆಗುತ್ತಲ್ಲ. ಸುಮ್ಮನೆ ಹಂಗೆ ಗಲಾಟೆ, ರಾಜೀನಾಮೆ ಕೊಡೋದ್ರೆ ಕೇಸ್ ಎಲ್ಲರ ಮ್ಯಾಗ ಅದಾವ. ಕೇಂದ್ರ ಸರ್ಕಾರ ಮಂತ್ರಿಗಳ ಮೇಲೆ ಅದಾವ. ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಪಾರ್ಟಿ ಮಂತ್ರಿಗಳ ಮ್ಯಾಗ ಅದಾವ. CM ಮ್ಯಾಗ ಕೇಸ್ ಚಾರ್ಜ್ ಶೀಟ್ ಅದಾವ. ಮತ್ತು ಅವರೆಲ್ಲರೂ ಅದಾರಲ್ಲ, ಮತ್ತು ಇವ್ನಿಗೆ ಯಾಕೆ ಅನ್ನೋದು ಪ್ರಶ್ನೆ. ಈಗ ನಮ್ಮ ಪಕ್ಷದಿಂದ ಎಲ್ಲರಿಗೂ ಒಂದಾಗಬೇಕಲ್ಲ ನ್ಯಾಯ. ಈಗ ಮೊನ್ನೆ ಒಂದು ಲಿಸ್ಟ್ ಬೈದ್ರಲ್ಲ, ಸುಪ್ರೀಂ ಕೋರ್ಟ್ನಾಗ ಒಂದು ದಾಖಲೆ ಮಾಡ್ಯಾರ. 8 ಮಂದಿ ಮ್ಯಾಗ 8 ಕೇಸ್ ಹಾಕ್ಯಾರ. ಅದು ನೋಡಿರ್ಬೇಕಲ್ಲ, ಒಂದು ವಾರದಿಂದ ಬಂದಿದೆ. ಒಬ್ರ ಮ್ಯಾಗ 19 ಅದಾವ, ಒಬ್ರ ಮ್ಯಾಗ 36 ಕೇಸ್ ಅದಾವ. ಕೇಸ್ ಇದ್ದದಕ್ಕೆ ರಾಜೀನಾಮೆ ಕೊಡ್ಬೇಕಾದ್ರೆ ಎಲ್ಲರೂ ಕೊಡ್ಬೇಕಾಯ್ತು, ಯಾರೂ ಉಳಿದಿಲ್ಲ, ಕಲ್ಲು ಆಗ್ತಾರೆ ಎಲ್ಲರೂ, ಯಾರೂ ಮಂತ್ರಿನ ಆಗೋಲ್ಲ. ಅದಕ್ಕಾಗಿ ನಮ್ಮ ಡಿಮಾಂಡು ಚರ್ಚೆ ಮಾಡ್ರೆ, ಹಂಗೇನು ಪೂರಕವಾಗಿದ್ದರೆ ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ಮಾಡ್ದಂತ ಹೇಳ್ತಿದ್ದಾರೆ. ಲೀಡ್ ಹಗರಣದಲ್ಲಿ ಧರ್ಮೇಂದ್ರ ಪ್ರಸಾದ್ ಆರೋಪಿ ಇಲ್ಲದಿದ್ದರೂ ಅವ್ರನ್ನ ರಾಜೀನಾಮೆ ಕೊಟ್ಟರು. ಇವರು ಆರೋಪಿ ಸ್ಥಾನದಲ್ಲಿ ಇದ್ದರೂ ಕೂಡ ಇವರು ರಾಜೀನಾಮೆ ಯಾಕೆ ಕೊಡ್ತಾ ಇದ್ದಾರೆ? ಅವ್ರ ಆರೋಪ ಅದನ್ನ ಹೇಳಿದಲ್ಲ ಅಂತ ಭಾಳ. ಈಗ ಕೇಂದ್ರ ಸರ್ಕಾರದಾಗ ಅರ್ಧ ಮಂತ್ರಿಗಳ ಮೇಲೆ ಕೇಸ್ತಾವ. ಈಗ ಪ್ರಧಾನ ಅವ್ರದ್ದು ನೈತಿಕತೆ, ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ 26 ಲಕ್ಷ ಜನರ ಭವಿಷ್ಯದ ಬಗ್ಗೆ ಇತ್ತದು. ಮತ್ತು ರಾಜೀನಾಮೆ ಕೇಳಿದ್ರು, ಕೊಡಿಸ್ತಾರೆ ಯಾರು? ಅವ್ರ ಪಕ್ಷ ನಿರ್ಧಾರ. ಅದು ಡಿಮಾಂಡ್ ಮಾಡಿದಾರು, ಓಕೆ, ಜಂಜಿ ಅವರು ಅದಕ್ಕೆ ಅದು ಡಿಸಿಷನ್ ತೊಗೊಂಡು ಅವ್ರ ಪಕ್ಷ. ಇಲ್ಲಿ ಪಕ್ಷ ಏನು ಹೇಳ್ತೀವಿ ಅಂದ್ರೆ, ಈಗಾಗಲೇ ಇದು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ನಮಗೆ, ಅದಕ್ಕೆ ತೆಗಿಲಿಕ್ಕಂತ ಬರೋದಂತ ಹೇಳಿದ್ದಾರೆ ಅಷ್ಟೇ. ಸುಮಾರು 94 ಕೋಟಿ ಗಂಟೆ ವಾಲ್ಮೀಕಿ ನಿಗಮ ಅದೆಲ್ಲ ಆಗೇನ ಅದನ್ನೇ ಲೋಕಾಯುಕ್ತವ್ರು ಕ್ಲೀನ್ ಚೀಟ್ ಕೊಟ್ಟಿದ್ರು. ಅದನ್ನ ನೀವು ಹೇಳೋ ಕೇಸ್ಗೇನ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಹಿಂಗಾಗಿ ಈಗ ಅದು ಪ್ರಶ್ನೆ ಬರೋಲ್ಲ ಅಂತ ನಮ್ಮವ್ರ ವಾದ, ನಮ್ಮ ಪಕ್ಷ ಸರ್ಕಾರದ ವಾದ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾಕೆ ಬಿಜೆಪಿ ಸರ್ಕಾರ ಹಿಂದುಳಿತಾನೆ. ಈಗ ಅದೇ ಮುಖ್ಯಮಂತ್ರಿಗಳಿಲ್ಲ, ಅವರು ಎಮ್ ಎಲ್ ಎ ಕೆಲಸ ಎಷ್ಟು ಸೀಮಿತವಾಗಿರ್ತೈತಿ. ಎಲ್ಲ ಫಂಕ್ಷನ್ದಾಗ ಹೋಗ್ತಾರೆ. ಅವ್ರ ಜಿಲ್ಲೆ ಇದೆ, ಅವರು ಕಾನ್ಸ್ಟಿಟ್ಯೂನ್ಸಿ ಇರ್ತೈತೆ, ಅಲ್ಲಿ ಅವ್ರು ಹೆಚ್ಚು ಟೈಮ್ ಕೊಡ್ತಾರೆ. ಸೊ ಅವಕಾಶ ಬಿದ್ದಾಗ ಬರ್ತಾರೆ. ಇದ್ದಾದಾಗ ಬರ್ಬೇಕಲ್ಲ. ಇದ್ದಿದ್ದಾಗ ಹಂಗೆ ಬಂದು ನಾವು ಇದ್ದಾಡ್ತಾನೆ ಎಲ್ಲಾಡೋರು ಜಮಖಂಡಿಗೆ ಬಂದು. ಈಗ ಸಂದರ್ಭ ಇರಬೇಕು, ಸನ್ನಿವೇಶ ಇರಬೇಕು, ಅವಾಗ ಸಿದ್ದರಾಮಯ್ಯ ಬರ್ತಾರೆ. ಡೈಲಿ ಬರ್ಲಿಕ್ಕಾಗಲ್ಲ. ಹಂಗೆ ಸರ್, ಈಗ ಜಮಖಂಡಿ ಮತಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ, ಕಾಮಗಾರಿ ಆಗ್ತಾ ಇಲ್ಲ. ನಮ್ಮಲ್ಲಿ ರಸ್ತೆ ಗುಂಡಿ ತುಂಬುವಂಥ ಕೆಲಸ ಒಳ್ಳೆ ರೀತಿಯಿಂದ ಮಾಡಿದ್ದೀವಿ. ನೀವು ಯಾವ ನಮ್ಮ ಗಮನಕ್ಕೆ ತಂದ್ರೆ ಅದಕ್ಕೆ ಕೇಳ್ತೀನಿ. ನಮ್ಮ